ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು ರಾಯರ ಅನುಗ್ರಹವನ್ನು ಪಡೆಯೋದಕ್ಕೆ 5 ಗುರುವಾರಗಳ ಕಾಲ ಮಾಡ್ತಕ್ಕಂತಹ ಪೂಜೆ ಹೇಗೆ ಮಾಡೋದು, ಅದರ ಸಿದ್ಧತೆ ಏನು, ಸಂಕಲ್ಪ ಹೇಗೆ ಮಾಡೋದು, ಪೂಜೆಯ ವಿಧಾನ ಏನು, ಅದನ್ನು ಹೇಗೆ ಮುಕ್ತಾಯ ಅಥವಾ ಉದ್ಯಾಪನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆಯೋದಕ್ಕೆ ಸತತ 5 ಗುರುವಾರಗಳ ಕಾಲ ಮಾಡುವ ಪೂಜೆಯು ಅತ್ಯಂತ ಶ್ರೇಷ್ಠ ಮತ್ತು ಇಷ್ಟಾರ್ಥ ಸಿದ್ಧಿಕರ. ಗುರುವಾರ ಮುಂಜಾನೆ ಬೇಗ ಎದ್ದು ಶುಭ್ರವಾಗಿ ಸ್ನಾನವನ್ನು ಮಾಡಿ, ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯನ್ನು ಶುಚಿ ಮಾಡಿ ನೀವು ಕೂಡ ಶುಭ್ರವಾಗಿ ಸ್ನಾನವನ್ನು ಮಾಡಿಬಿಟ್ಟು ಮನೆಯನ್ನು ಗುಡಿಸಿ ರಂಗೋಲಿಯನ್ನು ಹಾಕಿ ಮನೆಯ ಮೇಲೆ ರಾಯರ ಭಾವಚಿತ್ರವನ್ನು ಇಟ್ಟು ಸಂಕಲ್ಪವನ್ನು ಮಾಡಿ ಮಂತ್ರವನ್ನು ಜಪಿಸೋದ್ರೊಂದಿಗೆ ಸಾತ್ವಿಕವಾಗಿ ಈ ಒಂದು ವ್ರತವನ್ನು ಆಚರಿಸಬೇಕಾಗುತ್ತೆ. ಇದನ್ನು ಹೇಗೆ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು, ಹೇಗೆ ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದರೆ, ಗುರುವಾರ ಸೂರ್ಯೋದಯದ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ ಶುರು ಮಾಡಬಹುದು. ಬೇಗ ಎದ್ದುಬಿಟ್ಟು ಬೆಳಗ್ಗೆ ಶುಭ ವೇಳೆಯಲ್ಲಿ ಈ ಒಂದು ಪೂಜೆಯನ್ನು ನೀವು ಮೊದಲು ಆರಂಭವನ್ನು ಮಾಡಬೇಕು. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಅದರೊಂದಿಗೆ ನೀವು ಅಷ್ಟೊತ್ತಿಗೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನಾಗಿ ರಂಗೋಲಿಯನ್ನು ಹಾಕಿ ಮನೆಯೆಲ್ಲ ಸಾರಿಸಿ ನೀವು ಕೂಡ ಶುಭ್ರವಾಗಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಮೊದಲನೇ ಗುರುವಾರ ದೇವರಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗುತ್ತೆ. ರಾಯರ ಮುಂದೆ ಕೈಯಲ್ಲಿ ಅಕ್ಷತೆ ಹೂವು ಹಿಡಿದು ನೀವು ನಿಮ್ಮ ಸಂಕಲ್ಪ ಅಥವಾ ಕೋರಿಕೆಯನ್ನು ರಾಯರ ಮುಂದೆ ಹೇಳಬೇಕಾಗುತ್ತೆ. ಅಂದರೆ ಒಂದು ಕೈಯಲ್ಲಿ ಒಂದು ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ಕೋರಿಕೆ ಅಥವಾ ಸಂಕಲ್ಪವನ್ನು ರಾಯರ ಮುಂದೆ ಹೇಳಬೇಕಾಗುತ್ತೆ. 5 ಗುರುವಾರ ಪೂಜೆ ಮಾಡೋದಾಗಿ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು. ಈ ಒಂದು ಕೋರಿಕೆಯನ್ನು ನನಗೆ ಈಡೇರಿಸಿ ಕೊಡು ಭಗವಂತ, ನಾನು 5 ಗುರುವಾರಗಳ ಕಾಲ ನಿನಗೆ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲೇ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೇದೇನು ಅಂತಂದರೆ, ಈ ಒಂದು ಪೂಜೆಯನ್ನು ಮಾಡ್ತಕ್ಕಂತಹ ದಿನ ಇಡೀ ದಿನ ನೀವು ಉಪವಾಸವನ್ನು ಇದ್ದರೆ ತುಂಬ ಒಳ್ಳೆಯದು. ಅಥವಾ ಮಧ್ಯಾಹ್ನದವರೆಗೂ ಕೂಡ ನೀವು ಉಪವಾಸವನ್ನು ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ. ಅಕಸ್ಮಾತಾಗಿ ನೀವು ಇಡೀ ದಿನ ಉಪವಾಸ ಇರ್ತೀನಿ ಅನ್ನೋದಾದರೆ ಹಣ್ಣು ಮತ್ತು ಹಾಲನ್ನು ಸೇವನೆಯನ್ನು ಮಾಡ್ಬೋದು. ಮಧ್ಯಾಹ್ನದವರೆಗಾದ್ರೂ ಕೂಡ ನೀವು ಉಪವಾಸವನ್ನು ಮಾಡಬೇಕಾಗುತ್ತೆ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡೋದಕ್ಕೆ. ಇನ್ನು ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಪೂಜಾ ಮಂಟಪ ಅಥವಾ ಮನೆಯನ್ನು ಶುಚಿಗೊಳಿಸಿ ಸುಂದರವಾದಂತಹ ರಂಗೋಲಿಯನ್ನು ನೀವು ಮನೆಯ ಮೇಲೆ ಬಿಡಬೇಕಾಗುತ್ತೆ. ಫಸ್ಟು ಮನೆಯನ್ನು ಹಾಸಬೇಕು. ಮನೆ ಮೇಲೆ ಸುಂದರವಾದಂತಹ ರಂಗೋಲಿಯನ್ನು ಹಾಕಬೇಕಾಗುತ್ತೆ. ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಮತ್ತು ಕುಂಕುಮವನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕಾಗುತ್ತೆ. ಮನೆ ಮೇಲಿಟ್ಟು ಮನೆ ಮೇಲೆ ನೀವು ಫೋಟೋವನ್ನು ಇಡಬೇಕು. ಅಥವಾ ನೀವು ಮೂರ್ತಿಯನ್ನು ಇಡೋದಾದರೆ ನೀವು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ರಾಯರ ಮೂರ್ತಿಯನ್ನು ಇಟ್ಟು ಅದಕ್ಕೆ ಚೆನ್ನಾಗಿ ಗಂಧವನ್ನು ಹಚ್ಚಿ ಅನಂತರದಲ್ಲಿ ಕುಂಕುಮವನ್ನು ಇಟ್ಟು, ಅಥವಾ ಕುಂಕುಮವನ್ನು ಇಡಬಾರ್ದು ಅಂತ ಹೇಳ್ತಾರೆ. ಅದು ನಿಮಗೆ ಇಚ್ಛೆ ತಕ್ಕಂಗೆ. ಕೆಲವೊಬ್ಬರು ಈಗ ಊದ್ಗಡ್ಡಿ ಬೆಳಗಬಾರ್ದು ಅಂತ ಹೇಳ್ತಾರೆ. ಕೆಲವೊಬ್ಬರು ಇಚ್ಛೆ, ಅದು ನಾವು ಊದ್ಗಡ್ಡಿ ಬೆಳಗಿದ್ರೆ ನಮಗೆ ಸಮಾಧಾನ, ಅದರಿಂದನೇ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಿಮಗೆ ಬಿಟ್ಟಿದ್ದು. ಗಂಧವನ್ನು ಹಚ್ಚಿ ಅಥವಾ ಕುಂಕುಮವನ್ನು ಹಚ್ಚಿ, ಗಂಧವನ್ನು ಮಾತ್ರ ಹಚ್ಚಲೇಬೇಕು. ನಂತರ ಕುಂಕುಮ ನಿಮಗೆ ಆಪ್ಷನ್ ಆಗಿ ಬಿಟ್ಟಿದ್ದು, ನೀವು ಇಟ್ಟರೆ ಇಡ್ಬೋದು, ಬಿಟ್ಟರೆ ಬಿಡಬಹುದು. ಆ ನಂತರದಲ್ಲಿ ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗುತ್ತೆ. ಚೆನ್ನಾಗಿ ರಾಯರಿಗೆ ಅಲಂಕಾರವನ್ನು ಮಾಡಬೇಕಾಗುತ್ತೆ. ರಾಯರು ಯಾವಾಗಲೂ ಕೂಡ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದಾದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಧೂಪವನ್ನು ಬೆಳಗಬೇಕಾಗುತ್ತೆ. ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ. ಪಂಚಾರತಿಯನ್ನು ಮಾಡಬೇಕಾಗುತ್ತೆ. ತುಪ್ಪದ ದೀಪವನ್ನು ಹಚ್ಚಬೇಕು. ರಾಯರಿಗೆ ಇಷ್ಟವಾದಂತಹ ರವೆ ಕೇಸರಿ, ಹಣ್ಣು ಅಥವಾ ಹಾಲಿನ ನೈವೇದ್ಯವನ್ನು ನೀವು ರಾಯರಿಗೆ ಅರ್ಪಿಸಬೇಕಾಗುತ್ತೆ. ಇಷ್ಟನ್ನು ನೀವು ಮಾಡಬೇಕಾಗುತ್ತೆ. ನೈವೇದ್ಯವನ್ನು ಅರ್ಪಿಸಿ ಆದ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರವನ್ನು ಕನಿಷ್ಠ ಬಾರಿ 108 ಬಾರಿ ಇದನ್ನು ಹೇಳಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರ ಯಾವುದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು ಇವಾಗ ಹೇಳ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇದು ರಾಯರ ಮೂಲ ಮಂತ್ರ. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವೆರಡರಲ್ಲಿ ಯಾವುದಾದ್ರೂ ಕೂಡ ಒಂದನ್ನು ನೀವು 108 ಸಾರಿ ಹೇಳಲೇಬೇಕಾಗುತ್ತೆ. ಎರಡನ್ನೂ ಆಪ್ಷನ್ ಆಗಿ ನೀವು ಇಟ್ಕೊಬೋದು. ಅದನ್ನು ಹೇಳ್ಬೋದು, ಇಲ್ಲ ಇದನ್ನು ಹೇಳ್ಬೋದು. ನಿಮಗೆ ಇಚ್ಛೆ ಇದ್ದರೆ ಎರಡನ್ನೂ ಕೂಡ ಹೇಳ್ಬೋದಾಗುತ್ತೆ.
ಇದು ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದು. ಇಷ್ಟು ರಾಯರ ಪೂಜೆಯನ್ನು ಮಾಡಿರೋದು. ಇನ್ನು ಮುಕ್ತಾಯ ಹೇಗೆ ಮಾಡಬೇಕು, ಅದನ್ನು ಹೇಗೆ ಎಂಡ್ ಮಾಡಬೇಕು ಅಂತಂದರೆ, ಪ್ರತಿದಿನ ಪೂಜೆಯ ಬಳಿಕ ಆರತಿಯನ್ನು ಮಾಡಿ ನರಹರಿ ಸ್ತೋತ್ರ ಅಥವಾ ರಾಯರ ಸ್ತೋತ್ರವನ್ನು ಹೇಳಬೇಕಾಗುತ್ತೆ. 5ನೇ ಗುರುವಾರದಂದು ಪೂಜೆ ಮುಗಿದ ನಂತರ ಅಡಿಕೆ, ಬಾಳೆಹಣ್ಣು ಹಾಗೂ ದಕ್ಷಿಣೆಯೊಂದಿಗೆ ರಾಯರ ಭಕ್ತರಿಗೆ ಅಥವಾ ಬ್ರಾಹ್ಮಣರಿಗೆ ಮಂತ್ರಾಕ್ಷತೆ ನೀಡಿ ಭಕ್ತಿಪೂರ್ವಕವಾಗಿ ನಕಾಸೆ, ಕಾಣಿಕೆ ಅಥವಾ ದಾನವನ್ನು ನೀಡಿ ವ್ರತವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಹೀಗೆ ನೀವು ರಾಯರ 5 ಗುರುವಾರಗಳು ಕೂಡ ಇದೇ ರೀತಿಯಾಗಿ ಸಂಕಲ್ಪ, ಪೂಜೆ ವಿಧಾನಗಳನ್ನ ಹೀಗೆ ಅನುಸರಿಸಿ ಕೊನೆ ದಿನ ನೀವು ರಾಯರ ಭಕ್ತರು, ಅತಿ ಭಕ್ತರು ಇರ್ತಾರಲ್ಲ ಅವರು ಅಥವಾ ಬ್ರಾಹ್ಮಣರಿಗೆ ನೀವು ದಾನವನ್ನು ನೀಡಬೇಕಾಗುತ್ತೆ. ನಿಮ್ಮ ಕೈಲಿ ಏನಾಗುತ್ತೆ ದಾನ ಮಾಡಲಿಕ್ಕೆ, ಅದನ್ನು ನೀವು ದಾನವನ್ನು ಕೊಟ್ಬಿಟ್ಟು ಅವ್ರಿಗೆ ಕಾಲಿಗೆ ಬಿದ್ದು, ಅಕಸ್ಮಾತಾಗಿ ಸನ್ಯಾಸಿಗಳಾಗಿದ್ದರೆ ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಂಡು ನಂತರ 5ನೇ ಗುರುವಾರ ನಿಮಗೆ ಸಾಧ್ಯ ಆದರೆ ನಿಮ್ಮ ಹತ್ತಿರದ ರಾಯರ ಮಠಕ್ಕೆ ಒಮ್ಮೆ ಭೇಟಿಯನ್ನು ಕೊಟ್ಟು ರಾಯರನ್ನು ನೀವು ನೋಡಿ ಅಲ್ಲಿ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಬೇಕು. ನೀವು ಸಂಕಲ್ಪ ಏನು ಕೋರಿಕೆ ಮಾಡ್ಕೊಂಡಿದ್ದೀರಲ್ವ, ಪೂಜೆಗೆ ಏನು ಕೋರಿಕೆ ಮಾಡ್ಕೊಂಡಿದ್ದೀರಲ್ವ, ಮನಸ್ಸಲ್ಲಿ ಏನು ಇಷ್ಟಾರ್ಥಗಳನ್ನ ಹೇಳ್ಕೊಂಡಿದ್ದೀರಲ್ವ, ಆ ಒಂದು ಇಷ್ಟಾರ್ಥ ಈಡೇರಲಿ ಅಂತ ಹೇಳಿಬಿಟ್ಟು ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಬೇಕು. ಯಾವಾಗಿನ ತನಕ ಅಂತಂದರೆ ನಿಮ್ಮ ಸಂಕಲ್ಪ ಈಡೇರೋವರೆಗೂ ಕೂಡ ನೀವು ಮನೇಲಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಇಷ್ಟು ಕೂಡ ರಾಯರ 5 ಗುರುವಾರಗಳು ನೀವು ಮಾಡಬೇಕಾದಂತಹ ಪೂಜಾ ವಿಧಾನ. ನಿಮ್ಮ ಕೈಲಾದರೆ 5ನೇ ಗುರುವಾರ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಬೋದು. 4 ಜನರಿಗೆ ಅನ್ನ ಹಾಕೋದಾಗಿರಲಿ ಅಥವಾ ರಾಯರ ಅಲಂಕಾರ ಪೂಜೆಯಲ್ಲಾಗಿರ್ಬೋದು ಅಥವಾ 4 ಜನಕ್ಕೆ ಊಟ ಹಾಕುವಂಥದ್ದಾಗಿರ್ಬೋದು, ಪ್ರಸಾದ ವಿತರಣೆ ಆಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಬೋದು. ಮನೇಲಾದರೂ ಪ್ರಸಾದ ಮಾಡಿ ಅಥವಾ ನಿಮ್ಮ ಕೈಲಿ ಆದರೆ ರಾಯರ ಮಠದಲ್ಲಿ ಪ್ರಸಾದವನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಿ ಅಥವಾ ನಿಮ್ಮ ಮನೆಯಲ್ಲೇ ಅಕ್ಕಪಕ್ಕ ಸುತ್ತಮುತ್ತ ಇರ್ತಾರಲ್ವ ಅವರಿಗೆ ನೀವು ಅನ್ನವನ್ನು ದಾನ ಮಾಡಿ ರಾಯರ ಪೂಜೆಯನ್ನು ಸಂಪೂರ್ಣವನ್ನು ಮಾಡ್ಬೋದು. ಇದು 5ನೇ ಗುರುವಾರ ನೀವು ಮಾಡಬಹುದು. ಇಷ್ಟು ರಾಯರ ಒಂದು ಪೂಜೆಯನ್ನು ಹೇಗೆ ಮಾಡಬೇಕು, ರಾಯರ 5 ಗುರುವಾರಗಳ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತಕ್ಕಂತಹ ಪೂಜಾ ವಿಧಾನ.